ಹುಟ್ಟ ಪಂಜಿ ಇರಬಾರ್ದು ನಿನ್ನ ಪೂಜಾಕ ಭರಮ ದೇವರ ಮಾಡುತ್ತ ದುಃಖ ಭರಮ ದೇವರ ಮಾಡುತ್ತ ದುಃಖ ಬಂದನು ತನ್ನ ಮನಿ ತನಕ ಸಣ್ಣ ಮಾಡಿ ತನ್ನ ಮುಖ ಸುರಮ ದೇವಿಗೆ ಹೋಗಿ ಹೇಳ್ತಾನ ಸಿಡಿಲ ಹೊಡೆದಾಗ ಆಯ್ತು ಮನಕ ಸುರಮ ದೇವಿಗೆ ಹೋಗಿ ಹೇಳ್ತಾನ ಸಿಡಿಲ ಹೊಡೆದಾಗ ಆಯ್ತು ಮನಕ ರವೀನ ಗುಲಾಮನಾಗೋ ರವೀನ ಗುಲಾಮನಾಗೋ ಯಾರು ಮಾಡೋದು ಸಾರ್ಥಕ ಹೋಗಕ್ಕೆ ಮುಕ್ತಿ ಅಂದಿರ್ಕ ಗುರುವಿಗಾಗಿ ಒಮ್ಮೆರ ದುಡಿಯ ದಟ್ಟನ ಗರ್ಭದಕ ಗುರುವಿಗಾಗಿ ಒಮ್ಮೆರ ದುಡಿಯ ದಟ್ಟನ ಗರ್ಭದಕ ಮುತ್ತಿನ ಆರತಿ ಮಾಡಿ ಸೂರವ ಹೋಗ್ಯಾಳ ಶಿವ ಇರೋ ಜಾಗಕ್ಕ ಬಂಜಿ ಅಂದು ಬಂಧನ ಬಿಡಿಸ ಬೀಳ್ತೀನಿ ನಿಮ್ಮ ಪಾದಕ್ಕ ಬಂಜಿ ಅಂದು ಬಂಧನ ಬಿಡಿಸ ಬೀಳ್ತೀನಿ ನಿನ್ನ ಪಾದಕ್ಕ ಮಕ್ಕಳ ಸಲುವಾಗಿ ತಾಯಿ ಮಕ್ಕಳ ಸಲುವಾಗಿ ತಾಯಿ ಶಿವನ ಮುಂದ ನಿಂತಾಳ ತಪಕ ಸುರಮ ದೇವಿ ಮಾಡುತ್ತ ದುಃಖ ಬಾಂಜಿ ಅಂಬು ಬಂಗಾಳ ಬಿಡಸಿ ಹಸ್ತ ಎತ್ತಲು ಮಸ್ತಕ ಬಾಂಜಿ ಅಂಬು ಬಂಗಾಳ ಬಿಡಸಿ ಹಸ್ತ ಎತ್ತಲು ಮಸ್ತಕ ರವೀನ ಗುಲಾಮನಾಗೋ ರವೀನ ಗುಲಾಮನಾಗೋ ಮಾಡೋದು ಸಾರ್ಥಕ ಹೊರಟು ಮುಕ್ತಿ ಮಾಡಿರ್ಕ ಗುರುವಿಗಾಗಿ ಒಮ್ಮೆರೆ ದುಡಿಯೋ ದೊಡ್ಡದ ಬಂಗಾರ ಪದಕ ಗುರುವಿಗಾಗಿ ಒಮ್ಮೆರೆ ದುಡಿಯೋ ದೊಡ್ಡದ ಬಂಗಾರ ಪದಕ ಹೊಟ್ಟೆಗ ಬೀರು ಮೂಡಿ ಬಂದರು ಜಲಮಾಯತ್ತ ಸಾರ್ಥಕ ತಾಯಿ ಸುರಮಗ ಬಂಕೆಯ ಬುತ್ತಿ ಉಣ್ಣುವಾಗ ಇದ್ದ ಮನಕ ಸುರಮ ದೇವಿಗೆ ಬಂಕೆಯ ಬುತ್ತಿ ಉಣ್ಣುವಾಗ ಇದ್ದ ಮನಕ ಬಳಗಾರ ಬಾಬಣನ ಕೈಯಾಗ ಬಳಗಾರ ಬಾಬಣನ ಕೈಯಾಗ ಹೇಳಿ ಕಳೆಯಾಳ ತವರ ಮನೆ ತನಕ ನಾರಾಯಣ ಗೌಡ ಹುಡ್ಯಾನ ಲೆಕ್ಕ ಬಂಕಿ ಬುತ್ಯಾಗ ವಿಷ ಬೆರೆಸನು ತಂಗಿ ಮಗನ ಕೊಲ್ಲದಕ ಬಂಕಿ ಬುತ್ಯಾಗ ವಿಷ ಬೆರೆಸನು ತಂಗಿ ಮಗನ ಕೊಲ್ಲದಕ ರವೀನ ಗುಲಾಮನಾಗೋ ರವೀನ ಗುಲಾಮನಾಗೋ ಯಾರು ಮಾಡೋದು ಸಾರ್ಥಕ ಹೋಗಕ್ಕೆ ಮುಕ್ತಿ ಮಂದಿರ್ಕ ಗುರುವಿಗಾಗಿ ಒಮ್ಮೆರ ದುಡಿಯೋ ದಟ್ಟನ ಬಂಗಾರ ಪದಕ ಗುರುವಿಗಾಗಿ ಒಮ್ಮೆರ ದುಡಿಯೋ
ಮನಸ್ಸಿನ್ಯಾಗ ಬೀರು ಬಂದ ಹೇಳನ ತಕ್ಷಣಕ್ಕ ಅಣ್ಣ ಮಾಡ್ಯಾನ ಕವತೂಕ ಅಣ್ಣನ ಬುತ್ತಿ ಬರ್ತಾದಂತ ಬೆದರ ತಾಯಿ ಆಸ್ಯಾಕ ಅಣ್ಣನ ಬುತ್ತಿ ಬರ್ತಾದಂತ ಬೆದರ ತಾಯಿ ಆಸ್ಯಾಕ ಸಂತೋಷದಿಂದ ಹೋದ ಮಗರಿ ಪಟ್ಟಣಕ ತಾಯಿ ಸುರಮ ಊಟ ಕೊಡ್ತಾಳೋ ಸುರಮ ದೇವಿ ಊಟ ಕೊಡ್ತಾಳೋ ಬೆಕ್ಕ ಬಂತು ಮಗ್ಗಲಕ ಸುರಮ ದೇವಿದು ನೋಡುತ್ತ ಬುತ್ತಿ ಬಿಚ್ಚು ತುತ್ತ ಒಗದ ಬೆಕ್ಕ ಬೆಪ್ಪ ನ್ಯಾಲಕ ಬುತ್ತಿ ಬಿಚ್ಚು ತುತ್ತ ಒಗದ ಬೆಕ್ಕ ಬೆಪ್ಪ ನ್ಯಾಲಕ ಏನಾಯ್ತವ ಮಹಾತ್ಮರಾಗಿರ್ತಕ್ಕಂಥವ್ರ ಮಾತಿನಲ್ಲಿ ಒಂದು ಮಾತು ಹೆಂಗ ಹೇಳ್ತಾರಲ್ಲ ಏನ್ ಹೇಳಿ ಮಾತ ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಜಾತಿಗಳಲ್ಲಿ ವಿಜಯತ್ತಿನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತಕ್ಕಂತ ಮಾತು ಹೇಳ್ತಾರ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಡೊಳ್ಳಿನ ಪದಗಳನ್ನ ಕೇಳೋಗೋಸ್ಕರವಾಗಿ ನನ್ನ ತಾಯಿ ಬಳಗು ಬಹಳ ಚಂದ ಕೂಡ್ಯಾದ ತಂದಿ ಬಳಗು ಬಹಳ ಚಂದ ಕೂಡ್ಯಾದ ಈಗ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಸರ್ ಅವರು ಏನ್ ಹೇಳಿ ಮಾತ ಆ ನಿರ್ಣಯವನ್ನ ಅವರು ಏನಪ್ಪಾ ಅಂತಂದ್ರ ಮಾತ ಎರಡು ಮ್ಯಾಲಿಗೆ ಸೂಚನೆ ಕೊಟ್ಟು ಹೋಗ್ಯಾರ ಕೊಟ್ಟಾರಲ್ಲ ಇವತ್ತಿನ ದಿವಸ ಏನೇ ಮಾಡಿದ್ರು ಸಹಿತ ಏನೇ ಹಾಡಿದ್ರು ಸಹಿತ ಬರಮದಿ ಅವರ ಕತ್ತಿಸಾರ ತಳಪಾಯದಿಂದ ಇತಿಹಾಸ ಬರಬೇಕು ಅಂತಕ್ಕಂತ ಮಾತು ಹೇಳ್ಯಾರ ಯಾಕಪ್ಪ ಅಂತಂದ್ರ ಎಲ್ಲಾನು ಹಾಡಿನೊಳಗ ಎಲ್ಲಾನು ಹಾಡಿನೊಳಗ ಬರೋದಿಲ್ಲ ಆ ಒಂದು ಹಾಡಿನೊಳಗ ಬರ್ತದ ಒಂದು ಮಾತಿನೊಳಗ ಬರ್ತದ ಎಲ್ಲಾನು ಇವತ್ತಿನ ದಿವಸ ಹೇಳ್ಕೊತ ಹೋಗ್ಬೇಕಾಗ್ಯದ ಅವ್ರು ಏನ್ ಹೇಳ್ಯಾರ ಮಾತಿನ ಪ್ರಕಾರನೇ ಇವತ್ತಿನ ದಿವಸ ಹೋಗೋಣ ಅಂತಕ್ಕಂತ ಮಾತನ್ನೇ ಹೇಳುತ್ತಾ ಅದಕ್ಕೆ ಇರ್ಲಿ ಹಿಂಗೆ ಟೈಮ್ ಮೀರಿ
ಹೋಗ್ಬಾರ್ದ ತಿಳ್ಕೊಂಡ ಏನು ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಚರ್ಚೆ ನಡೀಲತ್ತ ತಿಳ್ಕೊಂಡ ನಮ್ಮ ಸರ್ ಅವರೇ ಒಂದು ವಿಷಯ ಇಟ್ಟಾರ. ಏನಿಟ್ಟಾರ ವಿಷಯ? ಏನ್ ವಿಷಯ ಇಟ್ಟಾರಪ್ಪ ಅಂತಂದ್ರ ಏನು ಎಲ್ಲಾ ಕಡೆ ವಿಷಯ ನಡೀತಾವ ತಮ್ಮ. ಏನಂತ ಹೇಳಿ? ಆ ಗುರು ಶಿಷ್ಯ ಶಿವಶಕ್ತಿ ದಾನ ಧರ್ಮ ಪ್ರಪಂಚ ಪಾರಮಾರ್ಥ ಹಿಂಗ ಹಲವಾರು ವಿಷಯಗಳು ನಡೀತಾವ. ಏನ್ ನಡೀತಾವ್ರಲ್ಲ? ಖರೆ ಇವತ್ತಿನ ದಿವಸ ಹೊಸ ವಿಷಯ ನಡೀಲತ್ತ ತಿಳ್ಕೊಂಡ ಏನ್ ಮಾಡಿದ್ರು? ಏನ್ ವಿಷಯ ಇಟ್ಟಾರಪ್ಪ ಅಂತಂದ್ರ ಏನದು ವಿಷಯ? ಜಗತ್ತಿನ ಕರದಾಗ ಬರೋವ್ರ ಶ್ರೇಷ್ಠ ಅದಾರು, ಏನ್ ಕರಿಲಾರ್ದೆ ಬರೋವ್ರ ಶ್ರೇಷ್ಠ ಅದಾರ ಅಂತ ತಿಳ್ಕೊಂಡ ಹಿಂಗ ಎರಡು ವಿಷಯ ಇಟ್ಟಾರು. ಹಿಂಗ ಎರಡು ವಿಷಯಗಳು ಇಟ್ಟಾರಲ್ಲ. ಇದರೊಳಗ ನಾವೊಂದು ಪಾಲ ಹಿಡಿದ. ಯಾವಾಗ ಹಿಡಿಬೇಕತ್ತಿ ಪಾಲ? ನಮ್ಮ ಪಾಲಿಗೆ ಯಾವ್ದಿರ್ಲಿ? ನಿಮ್ ಪಾಲ ಮಡ್ಡಿನೆಲ್ಲ ಹಿಡಿದಿರ್ತಿಲ್ಲ. ಅಲ್ಲೋ ಮಡ್ಡಿನೆಲ್ಲ ಹಿಡಿದು ಏನ್ ಮಾಡ್ಬೇಕು ಮಾಡಿ? ಮಡ್ಡಿನೆಲ್ಲ ಹಿಡಿದು ಬಂಗಾರ ಕಟ್ಟಿ ಮಾಡಿ ತೋರ್ಸೋದು ಇಲ್ಲಿ. ಇರ್ಲಿ. ಯಾಕಪ್ಪ ಅಂತಂದ್ರ ತಮ್ಮ ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪ ಅಂತಂದ್ರ ಯಾವುದು? ಕರಿಲಾರ್ದೇನೆ ಬರೋವ್ರ ಶ್ರೇಷ್ಠ ಅದಾರ. ಈ ಪಾಲು ನಮಗ್ ಇರ್ಲಿ. ಇರ್ಲಿಲ್ಲ. ಕರಿಲಾರ್ದೆ ಬರೋವ್ರ ಹೆಂಗ ಶ್ರೇಷ್ಠ ಅದಾರ ಅಂತಕ್ಕಂತ ನಮ್ಮ ಪಾಲ ಅದ. ಮತ್ತ ಕರದಾಗ ಬರೋವ್ರದ ಅಚ್ಚಿ ಕಡೆ ನಮ್ಮ ಅಪ್ಪಾಜಿ ಅವ್ರು ಬೆಳೆಸೋದದ. ಬೆಳೆಸ್ಲಿಲ್ಲ. ಕರಿಲಾರ್ದೆ ಯಾರು ಬಂದ್ರು? ಯಾರು ಬಂದ್ರು? ನನ್ನಪ್ಪ ಮಾಳಿಂಗ್ರೆ ಗುರು